ವಿಶೇಷವಾಗಿ ವಿಷ್ಣುವಿನ 4ನೇ ಅವತಾರ ಅಲ್ಪಾವತಾರದ ಬಗ್ಗೆ ಮಾತಾಡ್ತಾ ಇದೀವಿ. ಏನೇ ಅಲ್ಪಾವತಾರ ಅಂದ್ರೆ? ಈಗ ರಾಮಾವತಾರ ಕೃಷ್ಣಾವತಾರವಿಲ್ಲ, ಪೂರ್ಣಾವತಾರ. ಪೂರ್ಣಾವತಾರ. ಈ ವರಾಹ ಮತ್ತು ನರಸಿಂಹ ಬಂದು ಅಲ್ಪಾವತಾರ. ಯಾಕೆ ಇದನ್ನು ಅಲ್ಪಾವತಾರ ಅಂತ ಹೇಳ್ತೀವಿ? ಅವನು ಭೂಮಿ ಮೇಲೆ ಬಂದದ್ದು 2 ಗಂಟೆ 20 ನಿಮಿಷಗಳ ಕಾಲ ಮಾತ್ರ ಭೂಮಿ ಮೇಲೆ ಇದ್ದದ್ದು. 2 ಗಂಟೆ 20 ನಿಮಿಷಗಳ ಕಾಲ ಭೂಮಿ ಮೇಲೆ ಇದ್ದದ್ದು. ಮಾವಿನ ಸೊಪ್ಪೆಲ್ಲ ಸುಬ್ರಹ್ಮಣ್ಯ ಸ್ವಾಮಿ, ದೇವಸೇನಾಧಿಪತಿ ಅವನು ಸುಬ್ರಹ್ಮಣ್ಯ ಸ್ವಾಮಿ ಇರ್ತಾನೆ. ಅದೇ ಬೇವಿನ ಸೊಪ್ಪಲ್ಲಿ ದುರ್ಗಿ ಇರ್ತಾಳೆ. ಅದಕ್ಕೋಸ್ಕರನೇ ಮಾವು ಮತ್ತು ಬೇವನ್ನು ಕಟ್ಟುವಂಥದ್ದು. ನರಸಿಂಹ ಕಲ್ಪ ಅಂದರೆ ಇವತ್ತಿನಿಂದ 14 ಕಲ್ಪಗಳ ಹಿಂದೆ ವರಾಹ ಕಲ್ಪದ ಆದ ಮೇಲೆ ಬಂದಂತಹ ನರಸಿಂಹ ಕಲ್ಪದಲ್ಲಿ ಈ ನರಸಿಂಹ ಅವತಾರವನ್ನು ಮಾಡಿದ್ರು. ಈ ನರಸಿಂಹನನ್ನ ಕ್ರೂರಿ ಅಥವಾ ಇನ್ನೇನು ಭಯ ಆಗುತ್ತೆ, ತಪ್ಪು ಮಾಡಿದವ್ರಿಗೆ ಮಾತ್ರ ಭಯ. ರೂಪಗಳಿರ್ತವೆ. ಒಂದ್ಸಲ ಹೋಗಿ ದಡ್ಡ ಅಂತ ಕೂತ್ಕೊಂಡಾಗ ಅವನ ಯೋಗ ನರಸಿಂಹ ಆದ, ಅವನ ಶಾಂತತೆಗೆ ಲಾಸ್ಟಲ್ಲಿ ಬಂದದ್ದು ಲಕ್ಷ್ಮಿ ಆದ್ದರಿಂದ ಲಕ್ಷ್ಮೀ ನರಸಿಂಹ ಆದ. ಉಗ್ರ ನರಸಿಂಹ ಅವನನ್ನು ಏನು ಹಿರಣ್ಯಕಶಿಪುವನ್ನು ಬಗಿಬೇಕಾದ್ರೆ ಅದನ್ನು ಉಗ್ರ ನರಸಿಂಹನಾದ. ಈಗ ಶಂಕರಾಚಾರ್ಯರು ಪರಕಾಯ ಪ್ರವೇಶವನ್ನು ಮಾಡಬೇಕಾದ್ರೆ ತನ್ನ ಶರೀರವನ್ನು ಬೇರೆಯವರು ಸುಟ್ಬಿಡ್ತಾ ಇದ್ರು. ಇವ್ರು ಇದ್ರೆ ತಾನೇ ಈ ಸಮಸ್ಯೆ ಅಂತೇಳಿ ಬೇರೆಯವರು ಜೊತೆಯಲ್ಲಿ ಇಟ್ಟು ಸುಡಕ್ಕೆ ಶುರು ಮಾಡಿಬಿಟ್ರು. ತಕ್ಷಣ ಆ ಶರೀರಕ್ಕೆ ಬಂದ್ಬಿಟ್ರು ಅವರು. ಆದರೆ ಮನೆಗಳಲ್ಲಿ ನಾವು ಉಗ್ರರೂಪಿ ದೇವರನ್ನ ಪೂಜೆ ಮಾಡೋದು ಅಥವಾ ಸಂಹಾರ ದೇವತೆಗಳನ್ನ ಪೂಜೆ ಮಾಡೋದು ಪರವಾಗಿಲ್ವಾ ಅಂತಂದ್ರೆ, ಇದನ್ನ ದೇವಸ್ಥಾನದಲ್ಲಿ ಹೋಗಿ ನಾವು ನೋಡೋದು ಪೂಜೆ ಮಾಡೋದು ಬೇರೆ, ಮನೇಲಿಟ್ಟು ಪೂಜೆ ಮಾಡೋದು ಬೇರೆ. ಇನ್ನು ವಿಷ್ಣು ತನ್ನ ಈ ಅವತಾರಕ್ಕೆ ಸಿಂಹವನ್ನೇ ಆಯ್ಕೆ ಮಾಡ್ಕೊಂಡಿದ್ದಕ್ಕೆ ಏನಾದ್ರೂ ಕಾರಣ ಇದೆಯಾ? ಹೌದು, ಕಾರಣ ಇದೆ. ಇವತ್ತು ವಿಷ್ಣುವಿನ ಅವತಾರಗಳ ಬಗ್ಗೆ ಮಾತಾಡ್ತಾ, ಅದರಲ್ಲೂ ವಿಶೇಷವಾಗಿ ವಿಷ್ಣುವಿನ 4ನೇ ಅವತಾರ ಅಲ್ಪಾವತಾರದ ಬಗ್ಗೆ ಮಾತಾಡ್ತಾ ಇದ್ದೀವಿ. ಏನೇ ಅಲ್ಪಾವತಾರ ಅಂದ್ರೆ? ಮಾತಾಡೋಣ. ನರಸಿಂಹಸ್ವಾಮಿಯ ಬಗ್ಗೆನೇ ಮಾತಾಡ್ತಾ, ನರಸಿಂಹಸ್ವಾಮಿ ಅಂತಿದ್ದ ಹಾಗೆ ಥಟ್ಟಂತ ನಮ್ಮ ಮನಸ್ಸಿಗೆ ಬರೋದು ಉಗ್ರ ಸ್ವರೂಪಿ ಈತ ಅಂತ. ನೋಡಿ, ಹಿರಣ್ಯಕಶಿಪುವಿನಿಂದ ಪ್ರಹ್ಲಾದನನ್ನ ಕಾಪಾಡೋದಕ್ಕೆ ವಿಷ್ಣು ಎತ್ತಿದಂಥ ಅವತಾರ ಅದುವೇ ನರಸಿಂಹಾವತಾರ ಅಲ್ವಾ? ಆದರೆ ಇದೇ ವಿಷ್ಣು, ಮಹಾವಿಷ್ಣು, ತನ್ನ ಈ ಹಿಂದಿನ ಅವತಾರದಲ್ಲಿ ಅಂದರೆ ವರಾಹ ಅವತಾರದಲ್ಲಿ ಹಿರಣ್ಯಾಕ್ಷನನ್ನ ಸಂಹಾರ ಮಾಡಿದ್ದ, ಹಿರಣ್ಯಕಶಿಪುವಿನ ತಮ್ಮನನ್ನ ಸಂಹಾರ ಮಾಡಿದ್ದ. ಇಂಥ ನರಸಿಂಹಸ್ವಾಮಿಯನ್ನ, ವಿಷ್ಣುವಿನ 4ನೇ ಅವತಾರಿಯಾದಂಥ ನರಸಿಂಹಸ್ವಾಮಿಯನ್ನು ನಾವು ಪ್ರತಿ ವರ್ಷ ವೈಶಾಖ ಮಾಸದ ಚತುರ್ದಶಿಯ ದಿನ ಆಚರಿಸ್ತೀವಿ. ಆ ದಿನ ನರಸಿಂಹ ಜಯಂತಿ. ಇನ್ನು ಈತನಿಗೆ ಸಾಕಷ್ಟು ಹೆಸರುಗಳು ಕೂಡ ಇದೆ. ಅಗ್ನಿಲೋಚನ, ಭೈರವಡಂಬರ, ಕರಾಳ ಅಥವಾ ಕರಾಲ ಅಂತ ಕೂಡ ಕರಿಬಹುದು, ಹಿರಣ್ಯಕಾಶೀಪು ಮರ್ದನ, ನಖಾಸ್ತ್ರ, ಸಿಂಹವದನ, ಸಿಂಹ. ಹೀಗೆ ಎಷ್ಟೇ ಮಾತಾಡಿದ್ರೂ ನರಸಿಂಹಸ್ವಾಮಿ ಅಂತಿದ್ದ ಹಾಗೆ ನಮ್ಮ ಮನಸ್ಸಿಗೆ ಉಗ್ರ ಸ್ವರೂಪಿನೇ ಮೊದಲು ಬರುತ್ತಲ್ಲ. ಇವತ್ತು ಇದೇ ನರಸಿಂಹಸ್ವಾಮಿಯ ಬಗ್ಗೆನೇ ಮಾತಾಡೋಣ. ಮೊದಲನೇದಾಗಿ ಕಾರ್ಯಕ್ರಮದಲ್ಲಿ ನಮ್ಮೊಂದಿಗೆ ಮೇಲುಕೋಟೆಯ ಸ್ಥಾನಿಕರಾದಂಥ ಶ್ರೀ ಶ್ರೀನಿವಾಸ ನರಸಿಂಹನ್ ಗುರುಜಿ ಅವರಿದ್ದಾರೆ. ಸರ್, ನನ್ನ ಮೊದಲನೇ ಪ್ರಶ್ನೆ ಏನಂದರೆ, ಸಾಮಾನ್ಯವಾಗಿ ವಿಷ್ಣುವಿನ ಸಾಕಷ್ಟು ಅವತಾರಗಳನ್ನು ನಾವು ಪೂಜೆ ಮಾಡ್ತೀವಿ, ಆದರೆ ನರಸಿಂಹಸ್ವಾಮಿಯನ್ನು ಪೂಜೆ ಮಾಡೋದು ನಾವು ನೋಡೋದು ಬಹಳ ಕಡಿಮೆ. ಈತ ಉಗ್ರಾವತಾರಿ ಅನ್ನೋ ಕಾರಣಕ್ಕಾಯ್ದು ಅನ್ನೋದು ನನ್ನ ಮೊದಲನೇ ಪ್ರಶ್ನೆ. ಇನ್ನು ಈತನ ಅಲ್ಪಾವತಾರದ ಬಗ್ಗೆ ಹೇಳಬೇಕಂದ್ರೆ, ಈ ಅವತಾರ ಅಲ್ಪಾವತಾರ. ಕರ್ಕಟೇ ಹಸ್ತನಕ್ಷತ್ರೇ ಬದರೀ ನಿಲಯೋದ್ಭವಂ ಅಷ್ಟಾಕ್ಷರ ಪ್ರದಾತಾರಂ ನಾರಾಯಣ ಗುರುಂ ಭಜೇ. ವಿಷ್ಣು ಲೋಕ ಕಲ್ಯಾಣಾರ್ಥವಾಗಿಯೇ ಎಲ್ಲ ಅವತಾರಗಳನ್ನು ಪಡೆದಿರೋದು ನಿಮಗೆ ಚೆನ್ನಾಗಿ ಗೊತ್ತಿದೆ. ಪುರಾಣಗಳಲ್ಲಿಯೂ ಹಾಗೆಯೇ ಉಲ್ಲೇಖವಾಗಿದೆ. ಅದರಲ್ಲಿ ಪೂರ್ಣಾವತಾರ ಮತ್ತು ಅಲ್ಪಾವತಾರ ಅಂತ ಹೆಸರು. ಈಗ ರಾಮಾವತಾರ ಕೃಷ್ಣಾವತಾರವಿಲ್ಲ, ಪೂರ್ಣಾವತಾರ. ಈ ವರಾಹ ಮತ್ತು ನರಸಿಂಹ ಬಂದು ಅಲ್ಪಾವತಾರ. ಯಾಕೆ ಇದನ್ನು ಅಲ್ಪಾವತಾರ ಅಂತ ಹೇಳ್ತೀವಿ? ಕ್ಷಣ ಮಾತ್ರದಲ್ಲಿ, ಅಂದರೆ ಒಂದು ಕ್ಷಣದಲ್ಲಿ ಬಂದು ಹೋಗುವಂಥದ್ದು ಆಗಿರುವಂಥದ್ದು. ಆದರೆ ಯಾವತ್ತು ಅವತಾರ ಆಯಿತು? ಈಗ ನಾವು ಶ್ವೇತವರಾಹ ಕಲ್ಪದಲ್ಲಿದ್ದೀವಿ. ಈ ಕಲ್ಪದಿಂದ 14 ಕಲ್ಪಗಳ ಹಿಂದೆ ಹೋದರೆ ಆವಾಗಲೂ ವರಾಹ ಕಲ್ಪನೆ ಇತ್ತು. ಆ ವರಾಹ ಕಲ್ಪದಲ್ಲಿಯೇ ಹಿರಣ್ಯಾಕ್ಷನನ್ನು ಸಂಹಾರ ಮಾಡಿದ್ದು ವರಾಹ ರೂಪದಲ್ಲಿ. ಅದೇ ರೀತಿ ಅದಾದ ಮೇಲೆ ಬಂದಂಥದ್ದೇ ನರಸಿಂಹ ಕಲ್ಪ ಅಂತ ಹೇಳ್ತೀವಿ. ಆ ನರಸಿಂಹ ಕಲ್ಪದಲ್ಲಿಯೇ ನರಸಿಂಹ ಅವತಾರವಾಗಿದ್ದು. ಆ ನರಸಿಂಹ ಅವತಾರ ಬಂದದ್ದೇ ಹಿರಣ್ಯಕಶಿಪುವಿನ ಸಂಹಾರಕ್ಕಾಗಿ. ಇದರಲ್ಲಿ ನಿಮ್ಗೆ ಯಾವುದಾದ್ರೂ ಒಂದು ಆತರಕ್ಕೆ, ಏನಾದರೂ ಒಂದು ತಕ್ಷಣಕ್ಕೆ ನಿಮಗೇನೋ ಒಂದು ಫೋನ್ ಕಾಲ್ ಬರುತ್ತೆ ಅಂತ ಇಟ್ಕೊಳ್ಳೋಣ. ನಿಮಗೆ ನೀವು ಯಾವುದನ್ನೂ ರೆಡಿ ಮಾಡ್ಕೊಂಡಿರಲ್ಲ, ತತ್ಕ್ಷಣಕ್ಕೆ ಬಂದ್ಬಿಡ್ತೀರಿ ರಭಸವಾಗಿ. ಆಮೇಲೆ ನೋಡ್ಕೊಂಡ್ಬಿಟ್ಟು ದುಡ್ಡು, ಆಮೇಲೆ ನೋಡ್ಕೊಳ್ಳೋ ಮೊಬೈಲ್, ಆಮೇಲೆ ನೋಡ್ಕೊಳ್ಳೋ ಪರ್ಸ, ಆಮೇಲೆ ನೋಡ್ಕೊಳ್ಳೋಣ, ಅಥವಾ ಇನ್ನೇನಾದರೂ ನನಗೆ ಜ್ಞಾಪಕ ಬಂದದ್ದು ವಿಷಯನ ಬೀಗ ಹಾಕೋದ, ಯಾವುದೋ ಒಂದು, ಎಲ್ಲವನ್ನು ನೀವೇನು ಮಾಡ್ತೀರಿ, ವರ್ಜ್ಯ ಮಾಡಿ ನಿಮಗೆ ಮೊದಲು ಏನು ಕೆಲಸ ಆಗಬೇಕೋ ಅದಕ್ಕೆ ಬಂದ್ಬಿಡ್ತೀರಿ. ಹಾಗೆ ಬಂದದ್ದೇ ನರಸಿಂಹಾವತಾರ. ಆತ್ರಕ್ಕೆ ಬಂದದ್ದದು.
ಆದರೆ ನೀವು ಪೂರ್ವದಲ್ಲಿ ನಿಯೋಜನೆ ಆಗಿತ್ತಾ, ಇದೆಲ್ಲ ಕರೆಕ್ಟ್ ಆಗಿತ್ತಾ ಅಂದ್ರೆ ಅದೆಲ್ಲ ಸಂಕಲ್ಪ ಆಗಿತ್ತು. ಆದರೆ ಯಾವ ಟೈಮಲ್ಲಿ ಬರಬೇಕು ಅನ್ನೋದು ಗೊತ್ತಾಗಲ್ಲ. ಮದುವೆ ಆಗಿ ಮಕ್ಕಳಾಗುವಂಥ ಸನಿಹಕ್ಕೆ ಬಂದಿರುತ್ತೆ, ಅದು ಯಾವ ಟೈಮಲ್ಲಿ ಇವತ್ತಾ ನಾಳೆನಾ ನಾಡಿದ್ದ ಅನ್ನೋದು ಗೊತ್ತಾಗಲ್ಲ. ಆ ಕ್ಷಣದಲ್ಲಿ ಬಂದದ್ದೇ ಭಗವಂತನ ಅವತಾರ ಅಂತೇಳಿ. ಆ ನರಸಿಂಹ ಕಲ್ಪದಲ್ಲಿ ಅವನು ಭೂಮಿ ಮೇಲೆ ಬಂದದ್ದು 2 ಗಂಟೆ 20 ನಿಮಿಷಗಳ ಕಾಲ ಮಾತ್ರ ಭೂಮಿ ಮೇಲೆ ಇದ್ದದ್ದು. 2 ಗಂಟೆ 20 ನಿಮಿಷಗಳ ಕಾಲ ಭೂಮಿ ಮೇಲೆ ಇದ್ದದ್ದು. ಇದರಲ್ಲಿ ಒಂದು ಸೂಕ್ಷ್ಮವನ್ನು ನಾವು ಗಮನಿಸಬೇಕು. ಈ ದೇವಾನುದೇವತೆಗಳೆಲ್ಲ ನಮಗಾಗಿ ನರಸಿಂಹ ಬಂದಿದ್ದಾನೆ ಅಂತ ಅಂದ್ಕೊಂಡಿರ್ತಾರೆ. ಹೌದು, ಬಂದಿರ್ಬೋದು, ರಕ್ಷಣೆಗಾಗಿ ಇಲ್ಲ ಅಂತ ಹೇಳೋದಿಲ್ಲ. ಆದರೆ ಹಿರಣ್ಯಕಶಿಪುವಿಗಾಗಿಯೇ ಬಂದದ್ದದು. ಹೇಗೆ ಬಂದಿರ್ತಾನೆ ಅಂತ, ಅವನ ಪ್ರಾರ್ಥನೆ ಹೇಗೆ, ಹಿರಣ್ಯಕಶಿಪುವಿನ ಪ್ರಾರ್ಥನೆ ಹೇಗೆ. ಬ್ರಹ್ಮನ ಹತ್ರ ಅವನು ಕಠೋರ ತಪಸ್ಸನ್ನು ಮಾಡಿ, ಅಂಥ ತಪಸ್ಸನ್ನು ಯಾರೂ ಮಾಡಲೇ ಇಲ್ಲ, ಮಾಡೋಕ್ಕಾಗೋದೂ ಇಲ್ಲ. ಅಂಥ ಕಠೋರವಾದಂಥ ತಪಸ್ಸನ್ನು ಮಾಡಿ ಅವನ ಒಂದೊಂದೇ ಪ್ರಶ್ನೆಗಳನ್ನು ಗಮನಿಸ್ತಾ ಹೋಗೋಣ. ಮೊದಲನೇದು, ಹಗಲಲ್ಲಿ ಆಗಲಿ ഇരുಳಲ್ಲಿ ಆಗಲಿ, ಹಗಲಲ್ಲಿ ಸತ್ತರೆ ಅಂದರೆ ಹಿಂದೂ ಧರ್ಮದ ಪ್ರಕಾರ ಸತ್ತರೆ ಒಬ್ಬ ಊಟವನ್ನು ಕಿತ್ಕೋಬೇಕಾಗತ್ತೆ. ಹೆಂಗೆ ಅಂತ ಕೇಳ್ತೀರಾ? ಉದಾಹರಣೆಗೆ ನಾನು ಅಮಾವಾಸ್ಯೆ ದಿವಸ ನಮ್ಮ ತಂದೆಯವರಿಗೆ ತರ್ಪಣ ಕೊಡಬೇಕಾಗಿತ್ತು. ನಿಧಾನಕ್ಕೆ ಕೊಟ್ಕೊಳ್ಳೋಣ, ನನಗೆ ಹುಷಾರು ಇರಲಿಲ್ಲ ಅವತ್ತು. ನಮ್ಮ ಭಾವ ಪಾಪ ಹೋಗ್ಬಿಟ್ರು. ಇದರಲ್ಲಿ ನಾನು ಉದ್ದೇಶ ಯಾಕೆ ಹೇಳ್ತಾ ಇದ್ದೀನಿ ಅನ್ನೋದನ್ನು ಆಮೇಲೆ ಹೇಳ್ತಾ ಹೋಗ್ತೀನಿ. ಭಾವ ಹೊರಟೋಗ್ಬಿಟ್ರು. ಅವತ್ತು ರಾತ್ರಿ 11 ಗಂಟೆ ಆದರೂ ಕೂಡ ಅದು ದಹನವಾಗ್ತಿರಲಿಲ್ಲ. ದಹನ ನಿಧಾನಕ್ಕಾಯಿತು. ಹಾಗಾಗಿ ಅವತ್ತು ಊಟ ಎಲ್ಲ ಮುಗಿದೋಯ್ತು. ಅಂದರೆ 9:30 10 ಗಂಟೆ ತನಕ ಆದಮೇಲೆ ಮುಗೀತಲ್ಲ, ಇನ್ನೇನಲ್ಲಿ ಊಟ ಕಿತ್ಕೊಂಡ್ಬಿಟ್ರು ಅನ್ನೋ ಥರ ಅಪವಾದ ಆಗಬಾರ್ದು. ಆ ಥರ ಆಗಿ, ಅಂದರೆ ನಮ್ಮ ಫೀಲಿಂಗ್ಸ್ ಬೇರೆ, ನಾವು ಇಟ್ಕೊಂಡು ನಿಧಾನಕ್ಕೆ ಮಾಡುವಂಥ ವ್ಯವಸ್ಥೆ ಬೇರೆ. ಆದರೆ ಹಿರಣ್ಯಕಶಿಪುವಿನ ಆಲೋಚನೆ ಏನಿದೆ, ಮಧ್ಯಾಹ್ನದ ಊಟ ಕಿತ್ಕೋಬಾರ್ದು. ಅದಕ್ಕೆ ಸಿದ್ಧಗಂಗಾ ಮಠದ ಸ್ವಾಮೀಜಿನೂ ಅದನ್ನೇ ಹೇಳಿದ್ರು, ಮೊದಲು ಊಟ ಮಾಡಿಸ್ಬಿಡಿ, ಮಕ್ಕಳಿಗೆಲ್ಲ ಊಟ ಮಾಡಿಸಿ. ನಾವಿವತ್ತು ಅಂತಿಮ ಯಾತ್ರೆಯನ್ನು ಮಾಡ್ತಾ ಇದ್ದೀವಿ, ಮಕ್ಕಳಿಗೆಲ್ಲ ಮೊದಲು ಊಟ ಮಾಡಿಸಿ, ಅವರು ಹಸ್ಕೊಂಡಿರಬಾರ್ದು. ಈ ಉದ್ದೇಶವನ್ನು ಹಿರಣ್ಯಕಶಿಪು ಪ್ರಪ್ರಥಮವಾಗಿ ತನ್ನ ಆಲೋಚನೆಯಲ್ಲಿ ತಗೊಂಡು ಬಂದಿದ್ದಾರೆ. ಊಟ ಕಿತ್ಕೋಬಾರ್ದು. ಆನಂತರ ರಾತ್ರಿ ಏನಾದರೂ ತೀರ್ಕೊಂಬಿಟ್ರೆ ಅವತ್ತೆಲ್ಲ ಈ ಪೊಲೀಸವ್ರ ಪಾಪ ಹೆಣ ಕಾಯುವಂಥದ್ದರ ಲಕ್ಷಣ ಕಾಣ್ತದಲ್ಲ, ಆ ಥರ ಆಗ್ಬಿಡುತ್ತೆ. ಅಯ್ಯೋ ಇವನೇನಪ್ಪ, ಇವನು ಸತ್ತೋಗಿ ರಾತ್ರಿ ಎಲ್ಲ ನಮ್ಮ ತಲೆ ತಿಂದಿದ್ದಾನೆ ಅಂತ ಅನ್ಕೋಬಾರ್ದು. ಹಾಗಾಗಿಯೂ ಅದನ್ನು ಮಾಡಲಿಲ್ಲ ಅವರು. ಹಿರಣ್ಯಕಶಿಪು ಹಗಲಲ್ಲಿಯೂ ಸಾಯಲಿಲ್ಲ, ರಾತ್ರಿಯಲ್ಲಿಯೂ ಸಾಯಲಿಲ್ಲ. ಇದೊಂದು ಇಂಪಾರ್ಟೆಂಟ್ ವಿಷಯ. ಅಂದರೆ ಅವನಿಗೆ ಗೊತ್ತು, ಅರಿವಿತ್ತದು, ಯಾರಿಗೂ ತೊಂದರೆ ಕೊಡಬಾರ್ದು ಅನ್ನೋದು. ಅನಂತರ ಮನೆಯ ಹೊರಗಾಗಲಿ ಒಳಗಾಗಲಿ, ಮನೆಯ ಒಳಗೆ ಸತ್ತೋದ್ರೆ ಧನಿಷ್ಠಾ ಪಂಚಕದಿಂದ, ಅಂದರೆ ಧನಿಷ್ಠಾ ನಕ್ಷತ್ರದಿಂದ 5 ನಕ್ಷತ್ರದವರೆಗೆ ಯಾರೆಲ್ಲ ಮನೆಯಲ್ಲಿ ತೀರ್ಕೊಳ್ತಾರೋ ಅವರಿಗೆ 3 ತಿಂಗಳು ಮನೆ ಬಿಡೋದು, 5 ತಿಂಗಳು ಮನೆ ಬಿಡೋದು, 9 ತಿಂಗಳು 7 ತಿಂಗಳು ಬಿಡೋದು, 9 ತಿಂಗಳು 1 ವರ್ಷ ಬಿಡೋದು, ಈ ರೀತಿ ಮನೆ ಬಿಡಬೇಕಾಗತ್ತೆ. ಆದ್ದರಿಂದ ಮನೆಯ ಒಳಗೂ ಸಾಯಬಾರ್ದು ಅವನು. ಇನ್ನು ಹೊರಗಡೆ ಸತ್ತೋದ್ರೆ ನೋಡಿ ಎಷ್ಟು ಮೆರೆದ ಇವನು, ಬೀದಿಲಿ ಸತ್ತೋದ ಇವನು ಅಂತಾರೆ. ಬೀದಿಲಿ ಸತ್ತೋದ ಅಂದರೆ ಅದಕ್ಕಾಗಿಯೇ ಬೀದಿಲಿ ಸಾಯಬಾರ್ದು. ಮಹಾರಾಜನ ಒಂದು ಬೀದಿಲಿ ಸತ್ತೋಗ್ಬಿಟ್ರೆ ಹೆಂಗಿರುತ್ತೆ ಅದು. ಹಾಗಾಗಿ ನಾಲೆಡ್ಜ್ ಇಲ್ಲ ಅಂತ ಅಂದ್ಕೊಂಡ್ಬಿಡ್ತೀವಿ. ರಾಕ್ಷಸರು ಸುಮ್ಮನೆ ಬಾಯಿಗೆ ಬಂದಂಗೆ ಕೇಳ್ಬಿಡ್ತಾರೆ ಪ್ರಶ್ನೆನ ಅಂತ. ಅದನ್ನು ಕೇಳುವಂಥದ್ದು ಕೂಡ ತುಂಬ ನಾಲೆಡ್ಜ್ ವಿಷಯ ಅದು. ಹಾಗಾಗಿಯೇ ಬೀದಿಲೂ ಕೂಡ ಸಾಯಬಾರ್ದು. ಅನಂತರ ಅಸ್ತ್ರಗಳಿಂದಾಗಲಿ ಶಸ್ತ್ರಗಳಿಂದಾಗಲಿ ನೀವು ಏನೇನೋ ತೊಗೊಂಬಂದರೆ, ಯಾವ್ಯಾವುದೋ ಬಂದೂಕ ತಗೊಳ್ಳಿ, ಇನ್ಯಾವುದೋ ಕತ್ತಿ ತಗೊಳ್ಳಿ, ಗದೆ ತಗೊಳ್ಳಿ, ಎಲ್ಲಿ ಸತ್ರೂ ಅದು ನಿಮಗೆ ಸೆಪ್ಟಿಕ್ ಆಗಿಬಿಡುತ್ತೆ ಉಳ್ಕೊಂಬಿಟ್ರೆ. ನೋಡಿದ್ದೀರಾ ನಿಮಗೆ? ಆದರೆ ಗಾಯ ಆದಮೇಲೆ ಉಗುರಿಂದ ಕೆರೆದ್ರೆ ಸೆಪ್ಟಿಕ್ ಆಗುತ್ತೆ, ಆದರೆ ಉಗುರಿಂದನೇ ಸೆಪ್ಟಿಕ್ ಆಗಲ್ಲ. ಹಾಗಾಗಿಯೇ ನಖದಲ್ಲಿ ಇವನು ಏನು ಮಾಡಿದ್ದಾರೆ, ಆತ್ರದಲ್ಲಿ ಯಾವುದೇ ಆಯುಧಗಳನ್ನು ತೊಗೊಂಡು ಬಂದಿಲ್ಲ. ಇವನು ಆಯುಧಗಳನ್ನೇನು ಕೇಳಲಿಲ್ಲ. ಅದಕ್ಕೆ ತಕ್ಷಣ ಆ ಆಯುಧಗಳಿಂದನೇ ಸಂಹಾರ ಮಾಡಬೇಕು ಅಂತ ದೊಡ್ಡ ನಖವನ್ನು ಮಾಡ್ದ. ಅನಂತರ ಮನೆಯ ಹೊರಗಾಗಲಿ ಒಳಗಾಗಲಿ ಮಧ್ಯದಲ್ಲಿ ಹೊಸಲಲ್ಲಿ ಏನು ವಿಶೇಷ, ಮೇಲೆ ಈ ಮಾವಿನ ಸೊಪ್ಪಿರುತ್ತಲ್ಲ, ಮಾವಿನ ಸೊಪ್ಪೆಲ್ಲ ಸುಬ್ರಹ್ಮಣ್ಯ ಸ್ವಾಮಿ, ದೇವಸೇನಾಧಿಪತಿ ಅವನು ಸುಬ್ರಹ್ಮಣ್ಯ ಸ್ವಾಮಿ ಇರ್ತಾನೆ. ಅದೇ ಬೇವಿನ ಸೊಪ್ಪಲ್ಲಿ ದುರ್ಗಿ ಇರ್ತಾಳೆ. ಅದಕ್ಕೋಸ್ಕರನೇ ಮಾವು ಮತ್ತು ಬೇವನ್ನು ಕಟ್ಟುವಂಥದ್ದು. ಎಲ್ಲಿ? ತೋರಣಕ್ಕೆ. ಆ ತೋರಣದ ಕೆಳಭಾಗ ಅಂದರೆ ಸಮತಟ್ಟಾದ ವಿಷಯ. ಹೆಂಗೆ ಅಂದರೆ ನಿಮ್ಗೆ ಹುಚ್ಚಿಡಿದ್ರೆ, ಈಗ ನಿಮಗೆ ಸೈಕಾಲಜಿ ನೀವು ನೋಡ್ತಾ ಇದ್ದರೆ, ಸೈಕಾಲಜಿ ಒಂದು ಅಧ್ಯಯನವನ್ನು ಮಾಡಿದ್ರೆ ಅದರಲ್ಲಿ ನಿಮಗೆ ಗೊತ್ತಾಗುತ್ತೆ. ನೀಮ್ ಅಂದರೆ ಬೇವಿನ ಔಷಧಿಯಿಂದನೇ ಸಾಂತ್ವನ ಮಾಡೋದಕ್ಕೆ ಸಾಧ್ಯ, ಅದನ್ನು ಹುಚ್ಚನ್ನು ಕಡಿಮೆ ಮಾಡೋದಕ್ಕೆ ಸಾಧ್ಯ. ಅದಕ್ಕೆ ಗಾಣಿಗಾಪುರ ಅಥವಾ ಏನೋ ಮಾರಮ್ಮ ಈ ಥರ ದೇವಸ್ಥಾನಗಳಲ್ಲಿ
ಈ ಬೇವಿನ ಸೊಪ್ಪಿನಿಂದ ಹೊಡ್ಕೊಳ್ತಾರೆ, ನೋಡಿದ್ದೀರಾ? ಆ ಉನ್ಮಾದ ಹುಚ್ಚು ಜಾಸ್ತಿ ಆದಾಗ ಅದರ ಬೇವಿನ ಸೊಪ್ಪಿಂದ ಹೊಡ್ಕೊಂಡ್ರೆ ಅದು ಕಡಿಮೆ ಆಗುತ್ತೆ. ಅಂತಹ ನನಗೆ ಹುಚ್ಚಿಲ್ದೇನೆ ನಾನು ಕರೆಕ್ಟಾಗಿ ನಾನು ಭಗವಂತನನ್ನು ಅಡಿಬೇಕು ಅನ್ನೋದಕ್ಕಾಗಿ ಬೇವಿನ ಸೊಪ್ಪಿನ ಕಟ್ಟಿರುವಂಥ ಜಾಗದಲ್ಲಿಯೇ ಮಧ್ಯ ಹೊಸಲಿನಲ್ಲಿ ಸುಪ್ಪತ್ತಿಗೆ ಎಲ್ಲಿ ಕಾಣುತ್ತೆ ನಿಮಗೆ? ಒಂದು ಸೋಫಾನೋ ಅಥವಾ ಒಂದು ಬೆಡ್ಡಲ್ಲಿಯೋ ನೀವು ಸುಪ್ಪತ್ತಿಗೆಯನ್ನು ಕಾಣ್ತೀರಿ. ಆ ಸುಪ್ಪತ್ತಿಗೆಯನ್ನು ನಿಮಗೆ ಇನ್ನೆಲ್ಲೂ ಕೊಡೋಕ್ಕಾಗತ್ತೆ? ಇನ್ನೆಲ್ಲೂ ಕೊಡೋಕ್ಕಾಗಲ್ಲ. ಅದೇ ನಮಗೆ ಸುಪ್ಪತ್ತಿಗೆ ಅಂತ ನಾವು ತಿಳ್ಕೊಂಡಿರ್ತೀವಿ. ಆದರೆ ಇಡೀ ವಿಶ್ವಕ್ಕೆ ಭಗವಂತನಾದಂತಹ ನರಸಿಂಹ, ಅವನ ತೊಡೆಗಿಂತ ಸುಪ್ಪತ್ತಿಗೆ ಇನ್ಯಾವುದು ಬೇಕು? ಐಶ್ವರ್ಯ ಇನ್ಯಾವುದು ಬೇಕು? ಅಲ್ಲೇ ಮಹಾಲಕ್ಷ್ಮಿ ಕೂತಿದ್ದಾಳೆ, ಅವಳಿಗೆ ಸಕಲ ಐಶ್ವರ್ಯವು ಅಷ್ಟೈಶ್ವರ್ಯಗಳು ಇರುವಂಥ ಜಾಗ ಅದು. ಹಾಗಾಗಿ ಅಲ್ಲಿ ಅವನ ಶರೀರವನ್ನು ಇಟ್ಕೊಂಡು ನಖದಿಂದ ಛೇದಿಸಿ ಆ ಭಕ್ತಿ ಅನ್ನೋ ಒಂದು ಕರುಳಿನ ಮಾಲೆಯನ್ನು ಹಾಕ್ಕೊಳ್ತಾನೆ ಅವನು. ನರಸಿಂಹಸ್ವಾಮಿ ಭಕ್ತಿ ಅನ್ನೋ ಒಂದು ಮಾಲೆಯನ್ನು ಹಾಕ್ಕೊಳ್ತಾನೆ. ಅದರಲ್ಲಿ ನಾವು ಅರ್ಥ ಮಾಡ್ಕೋಬೇಕೇನೆಂದರೆ ಇಡೀ ಜಗತ್ತಿಗೆ ಭಕ್ತಿಯನ್ನು ತೋರಿಸ್ಕೊಟ್ಟವನು ಅವನೇ. ಅದರಲ್ಲಿ ಇನ್ನೂ ಒಂದು, ಇವರಿಬ್ಬರ ಮಧ್ಯದಲ್ಲಿ ಇನ್ನೂ ಒಬ್ಬರು ಬರ್ತಾರೆ, ಭಕ್ತ ಪ್ರಹ್ಲಾದ. ಪ್ರಹ್ಲಾದನ ಒಂದೇ ಒಂದು ವಿಷಯ ಏನು ಅಂದರೆ ಅದು ಭಕ್ತಿ. ಆ ಭಕ್ತಿಲಿ ಅದು ನಂಬಿಕೆ. ಭಗವಂತ ಈಗ ಬರ್ತಾನೆ, ಇಲ್ಲಿ ಬರ್ತಾನೆ ಅಂತ, ಕಂಬದಿಂದನೇ ಬರ್ತಾನೆ, ಕಂಬದಿಂದನೇ ಬಂದಿದ್ದಾನೆ. ಒಂದು ಕ್ಷಣ ಲೇಟ್ ಮಾಡಿದರೂ ನಂಬ್ತಾ ಇರಲಿಲ್ಲ. ಆ ಪುಟ್ಟ ಮಗುವಿನ ಒಂದು ವಿಷಯವನ್ನು ಅರ್ಥ ಮಾಡಿಕೊಂಡು ಆ ಜಾಗಕ್ಕೆ ಹಿರಣ್ಯಕಶಿಪು ಹೇಳಿದಂಥ ರೀತಿಯಲ್ಲಿ ಅಲ್ಲಿ ಆವಿರ್ಭಾವ ಆಗ್ತಾನೆ, ಅವತಾರವನ್ನು ಮಾಡ್ತಾನೆ. ಅವತಾರವನ್ನು ಮಾಡಿದ ತಕ್ಷಣ ಅವನನ್ನು ತಗೊಂಡು ಹೋಗಿ ಅವನನ್ನು ಆ ತೊಡೆ ಮೇಲೆ ಕೂರಿಸಿ ಅವನ ಭಕ್ತಿ ಎಷ್ಟಿದೆ ಭಕ್ತಿ ಅನ್ನೋದನ್ನು ತೋರಿಸಿ ಜಗತ್ತಿಗೆ ಒಂದು ಪ್ರಕಾಶಪಡಿಸ್ತಾನೆ. ಅವನು ಕೇಳಿದಂತನೂ ಬಂದ, ಭಕ್ತ ಪ್ರಹ್ಲಾದನಿಗೆ ಏನು ಹೇಳಿದ್ನೋ ಅದರಂತೆ ನಡ್ಕೊಂಡ, ಒಂದು ಕ್ಷಣವೂ ಲೇಟ್ ಮಾಡಲಿಲ್ಲ. ತನ್ನ ಆತ್ರಕ್ಕೆ ಏನು ಬಂದಿದ್ನೋ ಅದೇ ರೀತಿ ಬಂದುಬಿಟ್ಟ, ಅದೇ ರೀತಿ ವಾಪಸ್ ಬಂದ್ಬಿಟ್ಟ. ತನ್ನ ಆತ್ರವನ್ನು ಅದೇನು ಕೆಲಸಕ್ಕಿದೆಯೋ ಅದನ್ನು ಮುಗಿಸಿ ವಾಪಸ್ಸು ವೈಕುಂಠಕ್ಕೆ ಬಂದ. ಇದರಲ್ಲಿ ಅನೇಕ ವಿಷಯಗಳಿವೆ. ಕ್ರಿಮಿ ಕೀಟಾದಿಗಳಿಂದ ವಿಷ ಹತ್ತೊಂದು ಅಂತ ಭಗವಂತನಿಗೆ ಅವನಿಗೆ ಚೆನ್ನಾಗಿ ಗೊತ್ತಿರುತ್ತೆ. ವಿಷಗಳು ಹತ್ತಿದ್ರೆ ಅಷ್ಟು ಬೇಗ ಸಾಯಿಸೋಕ್ಕಾಗಲ್ಲ, ಅದು ನರಳಿನೇ ಸಾಯಿಸಬೇಕು. ಹಾಗಾಗಿ ನರಳುವಂಥದ್ದು ಅವಕಾಶವೇ ಇಲ್ಲ. ಅವನು ಪರಮಭಕ್ತ, ಅವನು ಜಯ ವಿಜಯ ಇರ್ತಾನೆ ಆಗಿರುವಂಥದ್ದು ಪರಮಭಕ್ತರು. ಹಾಗಾಗಿಯೇ ಅವನಿಗೆ ಮುಕ್ತಿಯನ್ನೂ ಕರುಣಿಸೋದಾಗಬೇಕು, ನರಸಿಂಹಾವತಾರ ತೆಗೆದ ಹಾಗೂ ಆಗಬೇಕು, ನಂಬಿಕೆಯನ್ನು ಪ್ರಹ್ಲಾದನಲ್ಲಿ ಉಳಿಸ್ಕೋಬೇಕು, ಜನರ ರಕ್ಷಣೆಗಾಗಿಯೂ ಕೂಡ ಮಾಡಬೇಕು ಅಂತ. ಹೀಗೆ ನರಸಿಂಹನ ಅವತಾರವನ್ನು ಅವನು ಅಲ್ಪ ಅವತಾರ ಅಂಥೇಳಿ ಈಗಿನ ನರಸಿಂಹ ಕಲ್ಪ ಅಂದರೆ ಇವತ್ತಿನಿಂದ 14 ಕಲ್ಪಗಳ ಹಿಂದೆ ವರಾಹ ಕಲ್ಪದ ಆದ ಮೇಲೆ ಬಂದಂತಹ ನರಸಿಂಹ ಕಲ್ಪದಲ್ಲಿ ಈ ನರಸಿಂಹ ಅವತಾರವನ್ನು ಮಾಡಿದ್ರು. ಹಾಗಾಗಿ ನರಸಿಂಹಕ್ಕೆ ವಿಶೇಷವಾದಂಥ ಶಕ್ತಿ ಇದೆ. ಎರಡನೇದು, ಈ ನರಸಿಂಹನನ್ನು ಕ್ರೂರಿ ಅಥವಾ ಇನ್ನೇನು ಭಯ ಆಗುತ್ತೆ, ತಪ್ಪು ಮಾಡಿದವ್ರಿಗೆ ಮಾತ್ರ ಭಯ. ಪ್ರಹ್ಲಾದನಿಗೇನು ಭಯ ಆಗಲಿಲ್ವಲ್ಲ. ಅಂದರೆ ಈ ಉಗ್ರ ರೂಪ ಅವತ್ತು ಆವೇಶಕ್ಕೆ ಯಾರದೇ ಆದರೂ ನಿಮಗೆ ಕೋಪ ಬಂದಾಗ ನಿಮ್ಮ ಪಕ್ಕದವ್ರು ಮಾತಾಡ್ಸೋಕ್ಕೆ ಬಿಡ್ತೀರಾ? ನೀವು ಆ ಕೆಲಸ ಆಗೋ ತನಕ ನೀವು ಬಿಟ್ಬಿಡ್ತೀರಾ ಬೇರೆಯವ್ರನ್ನ ಮಾತಾಡ್ಸೋಕ್ಕೆ? ನಿಮ್ಮ ಕೋಪ ಏನಿರುತ್ತೆ ಆ ಕೆಲಸದ ಮೇಲೆ ಮಾತ್ರ ಇರುತ್ತೆ ವಿನ ಯಾರ ಮುಖ ಮುಸುಡಿನೂ ನೋಡೋದಿಲ್ಲ. ನೀವು ಅವ್ರನ್ನ ಬೈತಾ ಇರ್ತಿರೋ, ಇನ್ನೊಂದು ಹೇಳ್ತಿರೋ, ಏನಾದರೂ ಬಂದ್ಬಿಡ್ತೀರಿ. ಆ ರೀತಿಯಾಗಿ ಅವನು ಬಂದು ಕೆಲಸ ಏನು 2 ಗಂಟೆ, ಅವನಿಗಿರೋದೇ 2 ಗಂಟೆ 20 ನಿಮಿಷ ಟೈಮು. ಅದರಲ್ಲಿ ಹೋರಾಟ ಮಾಡಿ 11,000 ರಾಕ್ಷಸರನ್ನು ಸಂಹಾರ ಮಾಡಿ ಇದನ್ನೆಲ್ಲ ಮುಗಿಸಿ ಹೋಗಬೇಕಾದಂಥದ್ದು. ಅವನ ಏನು ರೂಪಗಳಿರ್ತವೆ. ಒಂದು ಸಲ ಹೋಗಿ ದಡ್ಡಂತ ಕೂತ್ಕೊಂಡಾಗ ಅವನ ಯೋಗ ನರಸಿಂಹ ಆದ, ಅವನ ಶಾಂತತೆಗೆ ಲಾಸ್ಟಲ್ಲಿ ಬಂದದ್ದು ಲಕ್ಷ್ಮೀ ಆದ್ದರಿಂದ ಲಕ್ಷ್ಮೀ ನರಸಿಂಹ ಆದ. ಉಗ್ರ ನರಸಿಂಹ ಅವನನ್ನು ಏನು ಹಿರಣ್ಯಕಶಿಪುವನ್ನು ಬಗೆಯಬೇಕಾದ್ರೆ ಅದನ್ನು ಉಗ್ರ ನರಸಿಂಹನಾದ. ಹೀಗೆ ಅವನ ಅವತಾರ ಘಟ್ಟಗಳು ಏನಿರ್ತದೋ ಅದರಲ್ಲಿಯೇ ನವನಾರಸಿಂಹಗಳಾಗ್ಬಿಟ್ರು ಅವರು. 9 ಜನ 9 ರೂಪವನ್ನು ಪಡೆದು ಅವನ ಸಂಹಾರವನ್ನು ಕಡೆಗೆ ಮಾಡ್ದ. ಈಗ ಶಂಕರಾಚಾರ್ಯರು ಪರಕಾಯ ಪ್ರವೇಶವನ್ನು ಮಾಡಬೇಕಾದ್ರೆ ತನ್ನ ಶರೀರವನ್ನು ಬೇರೆಯವರು ಸುಟ್ಬಿಡ್ತಾಯಿದ್ರು. ಇವರು ಇದ್ರೆ ತಾನೇ ಈ ಸಮಸ್ಯೆ ಅಂತೇಳಿ ಬೇರೆಯವರು ಜೊತೆಯಲ್ಲಿ ಇಟ್ಟು ಸುಡೋಕ್ಕೆ ಶುರು ಮಾಡಿಬಿಟ್ರು. ತಕ್ಷಣ ಆ ಶರೀರಕ್ಕೆ ಬಂದ್ಬಿಟ್ರು ಅವರು. ಶರೀರಕ್ಕೆ ಬಂದ ಮೇಲೆ ಅವರು ಮೊದಲು ನೆನೆಸ್ಕೊಂಡಿದ್ದೆ ನರಸಿಂಹನನ್ನು ನಾನು ಕಾಪಾಡೋರು ಯಾರು ಅಂಥೇಳಿ ಕರಾವಲಂಬ ಸ್ತೋತ್ರದಲ್ಲಿ ಅವ್ರನ್ನ ಪ್ರಾರ್ಥನೆ ಮಾಡ್ತಾರೆ. ನರಸಿಂಹನನ್ನು ಪ್ರಾರ್ಥನೆ ಮಾಡಿ, ಮಮದೇಹಿ ಕರಾವಲಂಬ, ನನ್ನ ರಕ್ಷಣೆ ಮಾಡೋ ನೀನೇ, ಆದ್ದರಿಂದ ನನ್ನನ್ನು ರಕ್ಷಣೆ ಮಾಡಬೇಕು ಅಂತೇಳಿ. ಅದೇ ರೀತಿಯಾಗಿ ಈಗ ಅನೇಕ ಕಡೆಗಳಲ್ಲಿ ನರಸಿಂಹಸ್ವಾಮಿಯನ್ನು ಪೂಜಿಸುವಂಥವ್ರು ಜಾಸ್ತಿ ಇದ್ದಾರೆ. ಯಾಕೆ ಅಂತ ಕೇಳಿದ್ರೆ ಎಲ್ಲಿ ಭಯವನ್ನು ಇಟ್ಕೊಂಡಿರ್ತಾರೆ ಜನ. ಭಯ ಯಾಕೆ ಇಟ್ಕೋತಾರೆ? ತಪ್ಪು ಮಾಡಿದ್ರೆ ಭಯ ಇಟ್ಕೊಳ್ತಾರೆ. ತಪ್ಪು ಮಾಡಿದಂದರೆ ಯಾಕೆ ಭಯ ಇಟ್ಕೊಳ್ತಾರೆ ಅಲ್ವಾ? ನಿಮಗೆ ಕಾನೂನು ನಿಮ್ಮನ್ನು ಎದುರಿಸುತ್ತೆ ಅಂತ ಹೇಳುವಾಗ ನೀವೆಲ್ಲೋ ತಪ್ಪು ಮಾಡಿದ್ದೀರಿ ಅಂತ ಅರ್ಥ. ನೀವು ಕಾನೂನನ್ನು ಎದುರಿಸಲೇಬೇಕಾಗಿಲ್ಲ ಅಂತ ಹೇಳಿದ್ರೆ ನೀವು ತಪ್ಪೇ ಮಾಡಿಲ್ಲ ಅಂತ ಅರ್ಥ.
ಹಾಗಾಗಿ ತಪ್ಪು ಮಾಡದೆ ಹೋಗಲಿ, ನಾವು ಬೇರೆಯವರಿಗೆ ತಗ್ಗಿ ಬಗ್ಗಿ ನಡಿಬೇಕಾದಂಥದ್ದು ನಮ್ಮ ಕರ್ತವ್ಯ. ಹಾಗೆ ತಗ್ಗಿ ಬಗ್ಗಿ ನಡೆದು ಭಗವಂತನ ನರಸಿಂಹನನ್ನು ಪೂಜೆ ಮಾಡಿದ್ರೆ ಖಂಡಿತವಾಗಿ ನಿಶ್ಚಿಂತೆಯಾಗಿ ಅವನು ನಿಮ್ಮ ಏನು ಕಷ್ಟ ಇರುತ್ತೆ ಆ ಕಷ್ಟಕ್ಕೆ ಬಂದು ಅವನು ಪರಿಪಾಲನೆಯನ್ನು ಮಾಡ್ತಾನೆ. ಇದೇ ನರಸಿಂಹ ಅವತಾರದ ವಿಶೇಷ. ಆಮೇಲೆ ಇನ್ನೊಂದು ವಿಶೇಷ ಏನಂದರೆ, ಯಾವುದೇ ದೇವಸ್ಥಾನಗಳಾಗಲಿ, ಭಾರತದಾದ್ಯಂತ ಯಾವ ದೇವಾಲಯಗಳಿದ್ರೆ, ತಿರುಪತಿ ಆಗಲಿ, ಮೇಲ್ಕೋಟೆ ಆಗಲಿ, ಶ್ರೀರಂಗ ಆಗಲಿ, ಕಾಂಚಿ ಆಗಲಿ, ಇನ್ನು ಯಾವ್ಯಾವೆಲ್ಲ ದೇವಸ್ಥಾನ ಇದೆಯೋ ಅಲ್ಲೆಲ್ಲ ನರಸಿಂಹಸ್ವಾಮಿ ಇದ್ದಾರೆ. ಅಲ್ಲೆಲ್ಲ ನರಸಿಂಹಸ್ವಾಮಿಯ ಕ್ಷೇತ್ರಗಳಿರ್ತವೆ. ಈಗ ಮೇಲ್ಕೋಟೆ ಚಲುವನಾರಾಯಣ ಸ್ವಾಮಿ ಇದ್ದರೂ ಯೋಗ ನರಸಿಂಹಸ್ವಾಮಿ ಇದ್ದಾನೆ, ಅದು ಪ್ರಹ್ಲಾದನ ಪ್ರತಿಷ್ಠೆ. ನಮಗೆ ಇಷ್ಟವಾದಂಥ ದೇವರನ್ನ ನಾವು ಪೂಜೆ ಮಾಡೋದ್ರಲ್ಲಿ ತಪ್ಪೇನಿಲ್ಲ. ಆ ತಪ್ಪಿಲ್ಲದೆ ಇರುವಂಥ ವಿಷಯವೂ ಕೂಡ ಇನ್ನೂ ಮಾಡಬೇಕು, ಇನ್ನೂ ದೊಡ್ಡದಾಗಿ ಮಾಡಬೇಕು ಅಂದಾಗ ಎಲ್ಲ ಕಡೆ ಪ್ರತಿಷ್ಠಾಪನೆ ಮಾಡ್ಕೊಂಡು ಬಂದಿದ್ದು ಸಹಜವಾಗಿ ನಮ್ಮ ಕಣ್ಣಿಗೆ ಕಾಣುತ್ತೆ. ಹಾಗಾಗಿ ನರಸಿಂಹನ ಯಾವುದೇ ಕ್ಷೇತ್ರಗಳನ್ನು ಶಕ್ತಿ ದೇವತೆ ಅಂತ ಅವರನ್ನು ಕರೀತಾರೆ, ಶಕ್ತಿ ದೇವತೆ ಅಂತ. ಈಗ ಚಲುವನಾರಾಯಣ ಸ್ವಾಮಿ ಇದ್ದರೂ ಕೂಡ ಉಗ್ರರೂಪಿಯಾಗಿ ಭಗವಂತ ಇದ್ದಾನೆ. ಅವನು ಶಾಂತವಾಗಿರ್ಬೋದು, ಶಾಂತ ನರಸಿಂಹ, ಲಕ್ಷ್ಮೀ ನರಸಿಂಹ, ಆ ರೀತಿ ಇರ್ಬೋದು. ಅದು ಯಾವುದೇ ಕ್ಷೇತ್ರದಲ್ಲಿ ಯಾವುದೇ ದೇವಾಲಯಗಳ ನಿರ್ಮಾಣ ಆದರೂ ಅದಕ್ಕೆ ರಕ್ಷಣೆಯಾಗಿ ನರಸಿಂಹಸ್ವಾಮಿಯ ದೇವಾಲಯ ಇದ್ದೇ ಇರುತ್ತೆ. ಆದರೆ ಮನೆಗಳಲ್ಲಿ ನಾವು ಉಗ್ರರೂಪಿ ದೇವರನ್ನ ಪೂಜೆ ಮಾಡೋದು ಅಥವಾ ಸಂಹಾರ ದೇವತೆಗಳನ್ನ ಪೂಜೆ ಮಾಡೋದು ಪರವಾಗಿಲ್ವಾ ಅಂತಂದ್ರೆ, ಇದನ್ನ ದೇವಸ್ಥಾನದಲ್ಲಿ ಹೋಗಿ ನಾವು ನೋಡೋದು, ಪೂಜೆ ಮಾಡೋದು ಬೇರೆ, ಮನೇಲಿಟ್ಟು ಪೂಜೆ ಮಾಡೋದು ಬೇರೆ. ಇದನ್ನ ಬಹಳ ಅಪರೂಪ ಅಲ್ವಾ ಸರ್ ನಾವು ನೋಡೋದು? ಅಂದ್ರೆ ರಾಮ ಕೃಷ್ಣರನ್ನ ನೋಡ್ತೀವಿ, ಗಣೇಶ, ಲಕ್ಷ್ಮೀ, ಸರಸ್ವತಿ, ಶಿವನನ್ನೂ ನೋಡ್ತೀವಿ. ಆಚಾರ ಪ್ರಥಮೋ ಧರ್ಮ ಧರ್ಮಸ್ಯ ಪ್ರಭುರಚ್ಯುತ ಅಂಥೇಳಿ. ಇನ್ನು ಆಚಾರ ವಿಚಾರಗಳಲ್ಲಿ ಶುದ್ಧಿ ಅಶುದ್ಧಿಯನ್ನು ನೋಡಿಕೊಂಡು ಭಗವಂತನನ್ನು ಪೂಜೆ ಮಾಡಿದ್ರೆ ಅದು ಖಂಡಿತವಾಗಲೂ ನಿಮಗೆ ನರಸಿಂಹಸ್ವಾಮಿ ಒಲದೇ ಒಲಿತಾನೆ. ನರಸಿಂಹಸ್ವಾಮಿ ಇರಬೇಕಾದಂತಹ ಸಂದರ್ಭದಲ್ಲಿ, ಪೂಜೆ ಮಾಡಬೇಕಾದಂಥ ಸಂದರ್ಭದಲ್ಲಿ ಶಾಂತ ರೂಪದಲ್ಲಿರುವಂತಹ ಯೋಗ ನರಸಿಂಹ ಆಗ್ಬೋದು ಅಥವಾ ಲಕ್ಷ್ಮೀ ನರಸಿಂಹ ಆಗ್ಬೋದು. ಈ ರೀತಿಯಾದಂಥದ್ದು ನೀವು ದೇವಸ್ಥಾನಗಳಲ್ಲಿ ಹೊರತುಪಡಿಸಿ ನಿಮ್ಮ ಮನೆಗಳಲ್ಲಿ ಇಡಬೇಕು ಅಂದರೆ ಆ ಥರ ಮೂರ್ತಿಗಳನ್ನು ಅಥವಾ ಚಿತ್ರಪಟಗಳನ್ನು ನೀವು ಇಡ್ಬೋದು. ಇಟ್ಟರೆ ಯಾವ ಥರ ಸಿಸ್ಟಮ್ ಆಗಿರ್ಬೇಕು ಆ ಥರ ಸಿಸ್ಟಮ್ ಆಗಿದ್ದರೆ ತೊಂದರೆ ಇಲ್ಲ. ಇನ್ನು ವಿಷ್ಣು ತನ್ನ ಈ ಅವತಾರಕ್ಕೆ ಸಿಂಹವನ್ನೇ ಆಯ್ಕೆ ಮಾಡ್ಕೊಂಡಿದ್ದಕ್ಕೆ ಏನಾದರೂ ಕಾರಣ ಇದೆಯಾ? ಹೌದು, ಕಾರಣ ಇದೆ ಖಂಡಿತಗಳು. ಈಗ ಅದನ್ನೇ ಹೇಳ್ತಾ ಇದ್ದೆ, ಅವನ ಪ್ರಶ್ನೆಯಲ್ಲಿ ಅದಿದೆ. ಕ್ರಿಮಿಕೀಟಗಳದಾಗಿರ್ಬೋದು, ನಿನ್ನಿಂದ ಸೃಷ್ಟಿಯಾಗಿರುವಂಥ ಯಾವುದೇ ಜಂತುಗಳಲ್ಲಾಗ್ಬೋದು ಅಥವಾ ಪ್ರಾಣಿಗಳಲ್ಲಾಗ್ಬೋದು, ಏನಾದರೂ ಇರ್ಬೋದು. ಈ ಅರ್ಧಂಬರ್ಧ ಅಂದರೆ ಅದಕ್ಕೂ ಸೇರ್ಕೊಳ್ಳಲ್ಲ, ಇದಕ್ಕೂ ಸೇರ್ಕೊಳ್ಳಲ್ಲ. ಈಗ ನಖ ಯಾವುದಕ್ಕೆ ಜಾಸ್ತಿ ಇರುತ್ತೆ? ಉಗುರು ಈಗ ಅಸ್ತ್ರಗಳಿಂದ ಕೊಲ್ಲಬಾರ್ದು ಅಂತ ಅವ್ನು ಕೇಳಿದ ಮೇಲೆ ಯಾವುದಕ್ಕೆ ಇರುತ್ತೆ? ಇನ್ನೇನಾದರೂ ಒಂದು ಸಬ್ಸ್ಟಿಟ್ಯೂಟ್ ಬೇಕಲ್ವಾ? ನಖ ಇರುವಂಥದ್ದು. ನಖ ಅತ್ಯಂತ ಜಾಸ್ತಿ ಪ್ರಭಾವಶಾಲಿಯಾಗಿರುವಂಥದ್ದು ಯಾವುದು? ಸಿಂಹ. ಹಾಗಾಗಿ ನರಸಿಂಹ ರೂಪದಲ್ಲಿಯೇ ಬಂದು ನಖವನ್ನು ಹಿಡ್ಕೊಂಡು, ಇನ್ನು ಪೂರ್ತಿ ಇಲ್ಲಿ ತನಕ ಇರುತ್ತಲ್ವ, ಇಲ್ಲಿ ತನಕ ಸೊಂಟ ತನಕ ಇರಬೇಕು ಅಂದಾಗ ಪೂರ್ತಿ ಸಿಂಹಾವತಾರ ಅಲ್ಲಿ ತನಕ ಇರುತ್ತೆ, ನಖ ಅಲ್ಲೇ ಬರೋದು. ಆದ್ದರಿಂದ ಆ ಅವತಾರದಲ್ಲಿ ನಖವನ್ನೇ ಇಂಪಾರ್ಟೆಂಟಾಗಿ ಮಾಡಿಕೊಂಡು, ಆಯುಧವನ್ನಾಗಿ ಮಾಡಿಕೊಂಡು ಆ ನಖದಿಂದನೇ ತಗೊಳ್ಳೋದು. ಇನ್ನು ವ್ಯಾಘ್ರ ರೂಪಿಯಾಗಿ ಯಾಕಿರ್ತಾನೆ ಅಂತ ಕೇಳಿದ್ರೆ, ಈ ನಖ ಇದ್ದ ಮೇಲೆ ಅದು ಬೇಟೆ ಆಡೋದಕ್ಕೆ ಆ ಪ್ರಾಣಿಗಳಿಗೆ ತಕ್ಕಂತೆಯೇ ಆ ರೂಪ ಇರಬೇಕು. ಯಾರಿಗೋ ಇಷ್ಟು ಶುದ್ಧ ಕೈ ಉಗುರು ಬೆಳೆಸ್ಕೋತಾರೆ ಅಂತ ಇಟ್ಕೊಳ್ಳಿ. ಉಗುರು ಬೆಳೆಸ್ಕೊಂಡ್ರೆ ನೀವೇನು ಹೇಳ್ತೀರಿ? ಏನಪ್ಪ ಇವನು ಹಿಂಗೆ ಬೆಳೆಸ್ಕೊಂಡಿದ್ದಾನೆ ಅಂತೇಳಿ. ಅದೇ ರೂಪವೇ ಬದಲಾವಣೆ ಆಗಿಬಿಟ್ರೆ ಅದಕ್ಕಿರುವಂಥ ಲಕ್ಷಣ ಅದು ಹಂಗೆ ಇರಬೇಕು ಅಂತ. ಹಾಗಾಗಿ ಇವನು ಎಲ್ಲ ಕೇಳುವಾಗಲೂ ಕೂಡ ಹಗಲಲ್ಲಿ ಆಗಲಿ ರಾತ್ರಿಯಲ್ಲಾಗಲಿ, ಹೊರಗಡೆ ಆಗಲಿ ಒಳಗಡೆ ಆಗಲಿ, ಹಾಗೆ ಎರಡೆರಡಾಗಿ ಕೇಳ್ತಾ ಇದ್ರಲ್ಲ, ಓ ಸರಿ ಇದು ಬೇಡ ಅದು ಬೇಡ ಅಂತಲೇ ತೀರ್ಮಾನ ಮಾಡಿದ್ದು ಭಗವಂತ. ಹಾಗಾಗಿ ನರಸಿಂಹ ರೂಪದಲ್ಲಿಯೇ ಬಂದದ್ದು. ವಿಷ್ಣುವಿನ 4ನೇ ಅವತಾರ ಅಲ್ಪಾವತಾರಿಯಾಗಿ ಆತ 2 ಗಂಟೆ 20 ನಿಮಿಷಗಳ ಕಾಲ ಎತ್ತುತ್ತಾನೆ ಈ ನರಸಿಂಹ ಅವತಾರವನ್ನ. ತಿಳ್ಕೊಂಡ್ವಿ ಈ ಅವತಾರದ ಬಗ್ಗೆ. ನನಗನ್ಸತ್ತೆ ನಾವು ಮುಂದೆ ಒಂದು ದಶಾವತಾರದ ಸೀರೀಸ್ನೇ ಮಾಡಬೇಕು ಅಂತ. ನಿಮಗೂ ಅನ್ಸಿದ್ರೆ ನಾವು ದಶಾವತಾರ ಸೀರೀಸ್ ಮಾಡಬೇಕು, ಒಂದೊಂದು ಅವತಾರದ ಬಗ್ಗೆನೂ ಒಂದೊಂದು ಎಪಿಸೋಡ್ ಮಾಡಬೇಕು ಅಂತ ಅನ್ಸಿದ್ರೆ ನಿಮ್ಮ ಅನಿಸಿಕೆಗಳನ್ನು ಕಮೆಂಟ್ ಸೆಕ್ಷನಲ್ಲಿ ಖಂಡಿತ ತಿಳಿಸಿ.